ವಿಶ್ವಕ್ಕೆ ಸಮಸ್ಯೆಯಾದ ಪಾಕಿಸ್ತಾನದ ಭಿಕ್ಷುಕರು. ಪಾಕ್ ಭಿಕ್ಷುಕರ ಆದಾಯ ಕೇಳಿದ್ರೆ ಶಾಕ್ ಆಗ್ತೀರಿ. ಪಾಕಿಸ್ತಾನ ವಿಶ್ವದ ಮುಂದೆ ಭಿಕ್ಷಾ ಪಾತ್ರ ಹಿಡಿದು ನಿಂತಿರೋದು ನಿಮಗೆ ಗೊತ್ತೇ ಇದೆ. ಇದು ಕೇವಲ ದೇಶದ ಆರ್ಥಿಕತೆ ವಿಷಯದಲ್ಲಿ ಮಾತ್ರವಲ್ಲ, ನೈಜ ಭಿಕ್ಷುಕರ ವಿಚಾರದಲ್ಲೂ ಕೂಡ ನಿಜ. ಪಾಕ್ ಆರ್ಥಿಕತೆ ಪಾತಾಳಕ್ಕೆ ಕುಸಿದಿದ್ದು ಇಂಧನ ಕ್ಷೇತ್ರ ಹಲವು ಸಮಸ್ಯೆಗಳನ್ನು ಅನುಭವಿಸ್ತಾ ಇದೆ. ಈ ಎಲ್ಲ ಸಮಸ್ಯೆಗಳ ನಡುವೆ ಚೀನಾದಿಂದ 40 ಜೆಟ್ 35 ಯುದ್ಧ ವಿಮಾನಗಳನ್ನು ಪಾಕಿಸ್ತಾನ ಖರೀದಿಸಲು ಮುಂದಾಗಿದೆ. ಈ ಮೂಲಕ ನನಗೆ ಏನೂ ಆಗಿಲ್ಲ ಎನ್ನುವುದನ್ನು ವಿಶ್ವಕ್ಕೆ ತೋರಿಸುವ ಪ್ರಯತ್ನವನ್ನ ಪಾಕ್ ಮಾಡುತ್ತಾ ಇದೆ. ಆದರೆ ಪಾಕಿಸ್ತಾನದ ಇಮೇಜ್ಗೆ ಭಿಕ್ಷೆಯೇ ದೊಡ್ಡ ಡ್ಯಾಮೇಜ್ ಮಾಡ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನ ತಲೆ ಎತ್ತಿ ತಿರುಗಾಡುವಂತಹ ಪರಿಸ್ಥಿತಿಯನ್ನ ಅಲ್ಲಿನ ನಾಗರಿಕರು ಸೃಷ್ಟಿಸಿದ್ದು ಪಾಕ್ಗೆ ಅನೇಕ ದೇಶಗಳಲ್ಲಿ ಭಾರಿ ಮುಖಭಂಗ ಆಗ್ತಾ ಇದೆ. ಪಾಕಿಸ್ತಾನದ ಭಿಕ್ಷುಕರ ಸಂಖ್ಯೆ ಕೇಳಿದ್ರೆ ನೀವು ಶಾಕ್ ಆಗೋದು ಖಂಡಿತ. ಹೌದು, ಪಾಕಿಸ್ತಾನಕ್ಕೆ ಆ ದೇಶದ ನಾಗರಿಕರೇ ಮುಳುವಾಗ್ತಾ ಇದ್ದಾರೆ. ವಿದೇಶಗಳಲ್ಲಿ ಪಾಕಿಸ್ತಾನದ ಭಿಕ್ಷುಕರ ಉಪಟಳ ಜೋರಾಗಿದ್ದು ವಿದೇಶಗಳು ಪಾಕಿಸ್ತಾನಕ್ಕೆ ತರಾಟೆ ತೆಗೆದುಕೊಳ್ತಾ ಇವೆ. ಅದರಲ್ಲೂ ಸೌದಿಯಂತಹ ದೇಶಗಳಲ್ಲಿ ಪಾಕಿಸ್ತಾನದ ಭಿಕ್ಷುಕರ ಸಂಖ್ಯೆ ಹೆಚ್ಚಾಗಿದೆ. ಈ ಹಿನ್ನೆಲೆ ನವೆಂಬರ್ 2024ರಲ್ಲಿ ಸೌದಿ ಅರೇಬಿಯಾದ ಹಜ್ ಸಚಿವಾಲಯವು ಹಜ್ ಯಾತ್ರೆಯ ನೆಪದಲ್ಲಿ ಪಾಕಿಸ್ತಾನದ ಭಿಕ್ಷುಕರು ದೇಶವನ್ನ ಪ್ರವೇಶ ಮಾಡ್ತಾ ಇದ್ದಾರೆ. ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಪಾಕಿಸ್ತಾನದ ಧಾರ್ಮಿಕ ವ್ಯವಹಾರಗಳ ಸಚಿವಾಲಯಕ್ಕೆ ಆಗ್ರಹಿಸಿತ್ತು. ಇದು ಪಾಕಿಸ್ತಾನಕ್ಕೆ ಜಾಗತಿಕ ಮಟ್ಟದಲ್ಲಿ ಭಾರಿ ಮುಖಭಂಗ ಉಂಟು ಮಾಡಿತ್ತು. ಪಾಕ್ ಪ್ರಜೆಗಳಿಗೆ ಬಂತು UAEನಲ್ಲಿ ಹೊಸ ರೂಲ್ಸ್. 4300 ಬೆಗ್ಗರ್ಗಳಿಗೆ ವಿಮಾನ ಪ್ರಯಾಣ ನಿಷೇಧ. ಇದರ ಬೆನ್ನಲ್ಲೇ ಪ್ರತಿಕ್ರಿಯಿಸಿದ್ದ ಪಾಕಿಸ್ತಾನದ ಸಚಿವಾಲಯ ಉಮ್ರಾ ವೀಸಾದಲ್ಲಿ ಸೌದಿ ಅರೇಬಿಯಾಕ್ಕೆ ಪ್ರಯಾಣಿಸುವ ಪಾಕಿಸ್ತಾನದ ಪ್ರಜೆಗಳು ಅಲ್ಲಿ ಭಿಕ್ಷಾಟನೆ ಚಟುವಟಿಕೆಗಳಲ್ಲಿ ತೊಡಗುತ್ತಿರುವುದು ಹೆಚ್ಚಾಗ್ತಾ ಇದೆ. ಇದಕ್ಕೆ ಸೌದಿ ಅಧಿಕಾರಿಗಳು ಕಳವಳ ವ್ಯಕ್ತಪಡಿಸಿದ್ರು ಅಂತ ಹೇಳಿದೆ. ಈ ಸಮಸ್ಯೆ ಇದೇ ರೀತಿ ಮುಂದುವರೆದರೆ ಉಮ್ರಾ ಮತ್ತು ಹಜ್ ಯಾತ್ರೆ ಕೈಗೊಳ್ಳುವ ಪಾಕಿಸ್ತಾನಿ ಯಾತ್ರಿಕರ ಇಮೇಜ್ ಮೇಲೆ ಪರಿಣಾಮ ಬೀರಲಿದೆ. ಅದಲ್ಲದೆ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನಕ್ಕೆ ಉಮ್ರಾ ವೀಸಾವನ್ನೇ ಸೌದಿ ಅರೇಬಿಯಾ ನಿರ್ಬಂಧಿಸಬಹುದು ಎಂಬ ಆತಂಕದಲ್ಲಿ ನೆರೆ ರಾಷ್ಟ್ರದ ಅಧಿಕಾರಿಗಳು ಇದ್ದಾರೆ. ಅಷ್ಟರ ಮಟ್ಟಿಗೆ ಪಾಕಿಸ್ತಾನಕ್ಕೆ ಭಿಕ್ಷುಕರಿಂದ ಸಮಸ್ಯೆ ಉಂಟಾಗ್ತಾ ಇದೆ. ಭಿಕ್ಷುಕರ ಸಮಸ್ಯೆ ಹೆಚ್ಚಳವಾಗುತ್ತಿರುವ ಹಿನ್ನೆಲೆ ಪಾಕಿಸ್ತಾನದ ನಾಗರಿಕರು ತಮ್ಮ ದೇಶಕ್ಕೆ ಬರಬೇಕೆಂದರೆ ಪೊಲೀಸ್ ವೆರಿಫಿಕೇಶನ್ ಕಡ್ಡಾಯ ಅಂತ UAE ಹೊಸ ರೂಲ್ಸ್ ಮಾಡಿದೆ. ವಿದೇಶಗಳು ತರಾಟೆಗೆ ತೆಗೆದುಕೊಂಡ ಬಳಿಕ ಎಚ್ಚೆತ್ತುಕೊಂಡಿರುವ ಪಾಕಿಸ್ತಾನ 4300 ಭಿಕ್ಷುಕರಿಗೆ ವಿಮಾನ ಪ್ರಯಾಣವನ್ನ ನಿಷೇಧಿಸಿದೆ. ಇವರನ್ನ ಎಕ್ಸಿಟ್ ಕಂಟ್ರೋಲ್ ಲಿಸ್ಟ್ಗೆ ಸೇರಿಸಿರುವ ಪಾಕಿಸ್ತಾನ ಉಮ್ರಾ ಹಾಗೂ ಹಜ್ ವೀಸಾದ ದುರ್ಬಳಕೆಯನ್ನ ತಡೆಯುವ ಪ್ರಯತ್ನವನ್ನ ಮಾಡುತ್ತಾ ಇದೆ. 23 ಕೋಟಿ ಜನಸಂಖ್ಯೆಯಲ್ಲಿ 3.8 ಕೋಟಿ ಭಿಕ್ಷುಕರು. ಬೆಗ್ಗರ್ಸ್ ವಾರ್ಷಿಕ ಆದಾಯ 117 ಟ್ರಿಲಿಯನ್ ರೂಪಾಯಿ. ಇನ್ನು ಪಾಕಿಸ್ತಾನ 23 ಕೋಟಿ ಜನಸಂಖ್ಯೆ ಹೊಂದಿದೆ. ಅದರಲ್ಲಿ ಎಷ್ಟು ಭಿಕ್ಷುಕರಿದ್ದಾರೆ, ಅವರ ಆದಾಯ ಎಷ್ಟಿದೆ ಎಂಬುದನ್ನ ನೀವು ಕೇಳಿದ್ರೆ ಶಾಕ್ ಆಗ್ತೀರಿ. ಹೌದು, ಪಾಕಿಸ್ತಾನದ ಭಿಕ್ಷುಕರ ಸಂಖ್ಯೆ ಬಗ್ಗೆ ಡಾನ್ ವರದಿಯನ್ನ ಪ್ರಕಟಿಸಿದ್ದು 23 ಕೋಟಿ ಜನಸಂಖ್ಯೆಯಲ್ಲಿ 3.8 ಕೋಟಿ ಮಂದಿ ಭಿಕ್ಷುಕರಿದ್ದಾರಂತೆ. ಪ್ರತಿ ಭಿಕ್ಷುಕನ ಸರಾಸರಿ ದೈನಂದಿನ ಆದಾಯ 850 ರೂಪಾಯಿ ಆಗಿದೆ. ಕರಾಚಿಯಲ್ಲಿ ಓರ್ವ ಭಿಕ್ಷುಕ ಸರಾಸರಿ 2000 ರೂಪಾಯಿ ಗಳಿಸಿದ್ರೆ ಲಾಹೋರ್ನಲ್ಲಿ ಈ ಮೊತ್ತ 1400 ರೂಪಾಯಿಗಳಾಗಿದೆ. ಜೊತೆಗೆ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಓರ್ವ ಭಿಕ್ಷುಕ ದಿನಕ್ಕೆ 950 ರೂಪಾಯಿ ಗಳಿಸ್ತಾನೆ ಅಂದ್ರೆ ನೀವು ನಂಬಲೇಬೇಕು. ಮತ್ತೊಂದಿಷ್ಟು ಮಾಧ್ಯಮದ ವರದಿಗಳ ಪ್ರಕಾರ ಪಾಕಿಸ್ತಾನದಲ್ಲಿ ಭಿಕ್ಷುಕರ ದತ್ತಿ ಕೊಡುಗೆಗಳ ಮೂಲಕ ಪ್ರತಿದಿನ 32 ಬಿಲಿಯನ್ ರೂಪಾಯಿಗಳನ್ನು ಸಂಗ್ರಹಿಸುತ್ತಾರೆ. ಈ ಮೊತ್ತವು ವಾರ್ಷಿಕವಾಗಿ 117 ಟ್ರಿಲಿಯನ್ ರೂಪಾಯಿಗಳಷ್ಟಾಗುತ್ತಿದೆ. ಅಂದರೆ ಬರೋಬ್ಬರಿ $42 ಬಿಲಿಯನ್ ಸಮ ಆಗಿದ್ದು ಭಿಕ್ಷುಕರೇ ಪಾಕಿಸ್ತಾನದ ಆರ್ಥಿಕತೆಯ ದೊಡ್ಡ ಭಾಗವಾಗಿದ್ದಾರೆ. ಒಟ್ಟಿನಲ್ಲಿ ಪಾಕಿಸ್ತಾನ ಮಾತ್ರ ತನ್ನ ಆರ್ಥಿಕತೆ ಏನೂ ಆಗಿಲ್ಲ ಎನ್ನುವ ರೀತಿ ವಿಶ್ವದ ಮುಂದೆ ಪೋಸ್ ಕೊಡ್ತಾ ಇದೆ. ಯುದ್ಧ ವಿಮಾನಗಳನ್ನು ಖರೀದಿಸುತ್ತಿದೆ, ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ತಯಾರಿಸುತ್ತಿದೆ. ಆದರೆ ಅಲ್ಲಿನ ನಾಗರಿಕರು ಮಾತ್ರ ಭಿಕ್ಷುಕರಾಗಿ ಬೇರೆ ದೇಶಗಳಲ್ಲಿ ಸಮಸ್ಯೆ ಸೃಷ್ಟಿಸುತ್ತಿದ್ದಾರೆ. ಇದಕ್ಕೆ ಸ್ವತಃ ಮುಸ್ಲಿಂ ರಾಷ್ಟ್ರಗಳೇ ಪಾಕ್ ವಿರುದ್ಧ ಕಿಡಿಕಾರ್ತಾ ಇದ್ದು ಪಾಕಿಸ್ತಾನ ಸರ್ಕಾರ ಮುಂದೇನು ಕ್ರಮ ಕೈಗೊಳ್ಳುತ್ತೋ ಕಾದು ನೋಡಬೇಕಿದೆ.